ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾ ಸಮಾವೇಶಕ್ಕೆ ಸಜ್ಜಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಕಲರವೂ ಕೂಡ ಜೋರಾಗಿದೆ. ಮಹಾ ಸಮಾವೇಶಕ್ಕೆ ಸಜ್ಜಾಗ್ತಾ ಇದೆ ಕುಂದಾನಗರಿ ಬೆಳಗಾವಿ. ನಾಳೆ ಬೆಳಗಾವಿಯಲ್ಲಿ ಐತಿಹಾಸಿಕ ಸಮಾವೇಶ ನಡೆಯಲಿದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ಸಮಾವೇಶ ನಾಳೆ ನಡೆಯುತ್ತೆ. ಇಡೀ ದೇಶಕ್ಕೆ ದೊಡ್ಡ ಸಂದೇಶವನ್ನ ರವಾನಿಸುವ ಸಮಾವೇಶ ನಾಳೆ ನಡೆಯುತ್ತೆ. ನಿಜಕ್ಕೂ ಕೂಡ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಲರವ ಜೋರಾಗಿ ಮುಳುಗ್ತಾ ಇದೆ ಅಂತ ಹೇಳಬಹುದು. ಇನ್ನು ಮಹಾ ಸಮಾವೇಶಕ್ಕೆ ಕುಂದಾನಗರಿ ಅಕ್ಷರಶಃ ಐತಿಹಾಸಿಕ ಸಮಾವೇಶವನ್ನ, ಹಾಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅನ್ನುವಂತಹ ಹೆಸರಿನಲ್ಲಿ ಸಮಾವೇಶ ನಡೆಯುತ್ತೆ. ಹಾಗೆ ಡಿಸೆಂಬರ್ 26ನೇ ತಾರೀಕಿನಂದು 2ನೇ ದಿನಕ್ಕೆ ಕಾಲಿಟ್ಟಿದ್ದಂತಹ ಈ ಸಮಾವೇಶ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಮುಂದೂಡಲಾಗಿತ್ತು. ನಾಳೆಗೆ ನಡೆಯುತ್ತೆ. ಇನ್ನು ಕುಂದಾನಗರಿಗೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಅತಿರಥರು. ರಾಹುಲ್ ಗಾಂಧಿ, ಪ್ರಿಯಾಂಕಾ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾಳೆ ಸಮಾವೇಶಕ್ಕೆ ಆಗಮಿಸುತ್ತಾರೆ. ಜೊತೆಗೆ ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿ ಹಲವರು ಭಾಗಿಯಾಗ್ತಾರೆ. ಕಾಂಗ್ರೆಸ್ಗೆ ಹೊಸ ಶಕ್ತಿ ತುಂಬುವ ಬೃಹತ್ ಸಮಾವೇಶ ಇದು. ಸಿಪಿಎಡ್ ಮೈದಾನದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಮಾವೇಶ ನಡೆಯಲಿದೆ. ಸುಮಾರು 2500 ಗಣ್ಯರು, 5 ಲಕ್ಷ ಜನರು ಸೇರುವಂತಹ ಸಾಧ್ಯತೆ ಈ ಸಮಾವೇಶಕ್ಕಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಸಕಲ ಸಿದ್ಧತೆ ಕೂಡ ನಡೆಯುತ್ತೆ. ಇನ್ನು ಸಚಿವರು, ಶಾಸಕರು ಸೇರಿ ಇಡೀ ಕಾಂಗ್ರೆಸ್ ಬೆಳಗಾವಿಗೆ ನಾಳೆ ಶಿಫ್ಟ್ ಆಗ್ತಾರೆ. ಇನ್ನು ಕುಂದಾನಗರಿಗೆ ನಾಳೆ ಸಮಾವೇಶದ ಹಿನ್ನೆಲೆಯಲ್ಲಿ ಶಾಸಕರು, ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾರೆ. ಬರೋಬ್ಬರಿ 2500 ಗಣ್ಯರು ಕೂಡ ಈ ಸಮಾವೇಶಕ್ಕೆ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಭರಪೂರದ ಸಿದ್ಧತೆಗಳನ್ನು ಕೂಡ ನಡೆಸಲಿದ್ದಾರೆ. ಇನ್ನು ಬೆಳಗ್ಗೆ 10:30ಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ಗಾಂಧಿ ಪುತ್ಥಳಿಗೆ ಅನಾವರಣ ಕೂಡ ನಡೆಯುತ್ತೆ. ಅಂದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಏನು ನಿಧನರಾದ್ರು, ಈ ಕಾರಣದಿಂದ ಕಳೆದ ತಿಂಗಳು ಡಿಸೆಂಬರ್ 27ನೇ ತಾರೀಕಿಗೆ ನಡೀಬೇಕಾಗಿದ್ದಂತಹ ಈ ಬೃಹತ್ ಸಮಾವೇಶ ನಾಳೆಗೆ ಮುಂದೂಡಿಕೆ ಆಗಿರೋದು. ಇನ್ನು ನಾಳೆಗೆ ಮಹಾತ್ಮ ಗಾಂಧೀಜಿ ಪುತ್ಥಳಿ ಅನಾವರಣ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆಗತ್ತೆ ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಗಾಂಧೀಜಿ ಪುತ್ಥಳಿ ಅನಾವರಣ ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತಿತ ಭಾಗಿಯಾಗ್ತಾರೆ. ನಾಳೆಯೇ ಮಹಾತ್ಮ ಗಾಂಧೀಜಿ ಪುತ್ಥಳಿ ಅನಾವರಣ ಆಗತ್ತೆ. ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಜರುಗತ್ತೆ. ಇನ್ನು ಕುಂದಾನಗರಿಯಲ್ಲಿ ಕೈ ಕಾಳಗವೇ ಆಗತ್ತೆ ಅಂತಾನೆ ಹೇಳ್ಬಹುದು. ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಈ ಸಮಾವೇಶಕ್ಕೆ ಭಾಗಿಯಾಗ್ತಾರೆ. ಇನ್ನು ಗಾಂಧೀಜಿ ಕೊಟ್ಟಂತಹ ಬುನಾದಿಯ ಮೇಲೆ ಚರ್ಚೆ ಕೂಡ ಆಗತ್ತೆ. ಬೆಳಗಾವಿ ಮೂಲಕ ದೇಶಕ್ಕೆ ನಿಜಕ್ಕೂ ಕೂಡ ಹೊಸ ಸಂದೇಶ ರವಾನೆಯಾಗುವ ನಿರೀಕ್ಷೆಗಳು ಕೂಡ ಇದೆ. ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ನಡೆಯುತ್ತೆ. ಇದೇ ಉದ್ದೇಶದಿಂದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಸಮಾವೇಶ ನಡೆಯುತ್ತೆ. ಇನ್ನು ಮಹಾನ್ ನಾಯಕರು ಹಾಗೆ ಗಣ್ಯರು ಕೂಡ ಈ ಸಮಾವೇಶಕ್ಕೆ ಭಾಗಿಯಾಗ್ತಾರೆ. ಇನ್ನು ಈ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಿದ್ಧತೆಗಳನ್ನು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಇನ್ನು ಸಂವಿಧಾನದ ರಕ್ಷಣೆ ಮಾಡಬೇಕು, ಈ ಉದ್ದೇಶದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ದೇಶಕ್ಕೆ ದೊಡ್ಡ ಸಂದೇಶವನ್ನ ರವಾನಿಸೋದಕ್ಕೆ ಈ ಸಮಾವೇಶ ನಡೆಯುತ್ತೆ ಅಂತಾನೆ ಹೇಳಬಹುದು.